ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಪಾಪು 3 ಜನ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಅಂದರೆ ಇಲ್ಲೇ ಕುದೂರ್ ಹತ್ರ ಕಾಲಭೈರವೇಶ್ವರನ ಬೆಟ್ಟಕ್ಕೆ. ಬನ್ನಿ ಹೋಗೋಣ. ನೋಡಿ, ಪೂಜೆ ಮಾಡ್ತಿದ್ದಾರೆ ಐನೂರು. ಕೊನೆಗೂ ಬಂದ್ವಿ ದೇವಸ್ಥಾನಕ್ಕೆ. ಅಲ್ಲಿ 3 ಲಿಂಗಗಳು ಉದ್ಭವ ಆಗಿದೆ. ಸ್ವಾಮಿ ಅಲ್ಲಿ ಕಾಸುಗಳೇ ಗಣಗಲೆ ಹೂವು ಅಂತಾರಲ್ಲ, ಅದನ್ನು ಇಡ್ತಾರೆ. ಅದು ಹಾಗೆ ಕಚ್ಕೊಂಡಿರುತ್ತೆ. ಅದು ಒಳ್ಳೆ ನಿಂತ್ಕೊಂಡಿರೋ ಥರನೇ ಕಚ್ಕೊಂಡಿರುತ್ತೆ. ಯಾರಾದರೂ ಏನಾದರೂ ಬೇಡ್ಕೊಂಡ್ರೆ ಅದಾಗುತ್ತೆ ಅಂದರೆ, ಕೆಲಸ ಆಗುತ್ತೆ ಅಂದರೆ ವರ ಕೊಡುತ್ತೆ. ಹಾಗಾಗಿ ಕೂತಿದ್ದಾರೆ ಪ್ರಶ್ನೆ ಕೇಳೋಕ್ಕೆ. ದೇವ್ರಿಗೆ ತುಂಬ ಶಕ್ತಿ ಇದೆ ಅಂತ ಅಂತಾರೆ. ಕುದೂರು ಬೆಟ್ಟ ಅಂತ ಗೊತ್ತಿರುತ್ತೆ ಎಲ್ಲರಿಗೂ. ಕುದೂರು ಬೆಟ್ಟದಲ್ಲಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಕಾಲಭೈರವನ ದೇವಸ್ಥಾನ ಬಂಡೆ ಒಳಗಡೆ ಇದೆ. ಸರ್ಪಗಳು ಸಂಚಾರ ಇದೆ ಇಲ್ಲಿ ತುಂಬ. ಇಲ್ಲ, ಆಗ್ಲೂ ತಗೊಂಡಿದ್ದೀನಿ. ವ್ಲಾಗ್ ಮಾಡ್ತೀನಲ್ಲ, ವ್ಲಾಗಿಗೆ ಅಪ್ಲೋಡ್ ಮಾಡೋಕ್ಕೆ. ಇಲ್ಲಡುವ ಬೋಬೋ ಚಿನ್ನಿ, ಬೋಬೋ ಮಾಮಿ ಬೋಬೋ ಮಾಮಿ ಬೋಬೋ ನೋಡು, ಚಂದ ಇದೆ. ಸಣ್ಣ ಮಾಡ್ಕೊಳವ ಮಾಮಿ ಬೋಬೋ, ಸಣ್ಣ ಮಾಡ್ಕೊ. ಮುತ್ತು ಕೊಡು ಪಾಪುಗೆ, ಮುತ್ತು ಕೊಡು ಬೋಬೋಗೆ, ಮುತ್ತು ಕೊಡು. ಏನು ಮಾಡಲ್ಲ, ಕೊಡು. ತನ್ನ ಇಕ್ಕಿದ್ಯಾ? ಅಯ್ಯೋ, ಅಪ್ಪಂಗೆ ಹೇಳು, ಗುಂಡಂಗೆ ಹೇಳು, ಗುಂಡಾನು ಗುಂಡಂಗೆ ಹೇಳು, ಗುಂಡಾನು ಗುಂಡಾನು ಕೂಗು, ಗುಂಡನ್ ಕೂಗು, ಗುಂಡನ್ ಕೂಗು. ಅಯ್ಯೋ ಮಾಮಿ ಬೋಬಗಲ್ಲ, ಎಷ್ಟು ಚೆಂದ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಗಾಳಿ ಸಖತ್ತಾಗಿ ಬೀಸ್ತಾ ಇದೆ. ನೋಡಿ, ಇಡೀ ಕುದೂರೇ ಕಾಣುತ್ತಿಲ್ಲಿ, ಇಡೀ ಹೋಲ್ ಕುದೂರೇ ಕಾಣುತ್ತೆ. ಆ್ಯಕ್ಚುಲಿ ನಾನು ಸ್ಟಿಕ್ ತೊಗೊಬರ್ಬೇಕಿತ್ತು, ಸ್ಟಿಕ್ ತೊಗೊಬರೋದನ್ನ ಮರ್ತೋಗ್ಬಿಟ್ಟೆ. ಅಲ್ಲಿ ವ್ಯೂ ಪಾಯಿಂಟಿಂದ ಹತ್ತಿರದ್ದು ನಾನು.
ಮಾಮಿ ಇದು ತಿನ್ನವಾ? ತಿನ್ನು ತಿನ್ನು ಮಗನೆ, ಬಾಲಚ್ಚಿ ಹಾಕಿದಾರೆ ಅದಕ್ಕೆ. ಬೇಗ ಬಾಲಚ್ಚಿ ಹಾಕಿದಾರೆ ಅದಕ್ಕೆ ಕಣು. ತಿನ್ನಲು ಕಷ್ಟಪಟ್ಟಾರಲ್ಲ ಮಾತ್ರ ಪಾಪ, ಸಖತ್ ಕಷ್ಟಪಟ್ಟಾರ. ಅವ್ರ ಅಪ್ಪ ಇದ್ದಾಗ ಆಗಿರ್ಲಿಲ್ಲ ಅನ್ಸುತ್ತೆ, ಸಖತ್ ಕಷ್ಟಪಟ್ಟವ್ರು, ಚೆನ್ನಾಗಿ ಮಾಡೋರು. ಫುಲ್ಲು ಕುದುರ್ ವ್ಯೂವೇ ಇಲ್ಲಿ ಕಾಣುತ್ತೆ. ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ, ದೇವಸ್ಥಾನದಿಂದ ಈಚೆ ಹೊರಕ್ಕೆ ಇಷ್ಟ ಇರ್ತಿರಲಿಲ್ಲ. ನೋಡಿ, ದೇವಸ್ಥಾನ ಬಂಡೆ ಒಳಗಡೆನೇ ಇದೆ, ದೇವರು ಉದ್ಭವ ಆಗಿದೆ. ಅದಾದಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ನಾಗರು ಮಾಡ್ತಿದ್ದಾರೆ ನೋಡಿ. ಎಲ್ಲ ಕಡೆ ಯಾರ್ರೀ ಪೂಜಾರಿ ಐನವರೆಲ್ಲ ಸೇರಿಕೊಂಡು ಜೊತೆಗೆ ಭಕ್ತಾದಿಗಳ ಜೊತೆಗೆ ಕೂತ್ಕೊಂಡು ಸೇವೆ ಮಾಡ್ತಾರೆ. ಬಟ್ ಈ ಒಂದು ಐನೂರು ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿ ಅವ್ರ ಜೊತೆಗೆ ಸೇರಿಕೊಂಡು ನೋಡಿ ಪೂಜೆ ನಡೆಸ್ತಿದ್ದಾರೆ ಅಂದರೆ, ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಸಹ ನಮ್ಮವರೇ ಅಂತ ಭಾವಿಸ್ತಾರೆ, ಅಷ್ಟು ಒಳ್ಳೆಯವರು. ಸೊ ಒಂಥರ ಖುಷಿ ಆಯಿತು, ಚೆನ್ನಾಗಿತ್ತು, ಒಂದೊಳ್ಳೆ ವೈಬ್ಸು, ಪಾಸಿಟಿವ್ ಎನರ್ಜಿ. ಅಲ್ಲಿಂದ ಈಚೆ ಹೋಗೋಕ್ಕೆ ನಂಗೆ ಇಷ್ಟ ಇರ್ತಿರ್ಲಿಲ್ಲ. ಆಲ್ಮೋಸ್ಟ್ 2 to 3 hours ಅಲ್ಲೇ ಇದ್ರಿ. ಅದು ಎಷ್ಟೋ ದಿನಗಳಾದಮೇಲೆ ನಮ್ಮ ಯಜಮಾನ್ರ ಜೊತೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರು, ಕಲಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಳ್ಳು ಉಂಡೆ ಮಾಡ್ತಿದ್ದಾರೆ ನಾಗರಿಗೆ ಅಂತ. ಅಲ್ಲಿ ನಾಗರು ಉದ್ಭವ ಆಗಿದೆ, ಅಂದರೆ ಅಲ್ಲಿ ಯಾವಾಗಲೂ ಸರ್ಪ ಆಡುತ್ತಂತೆ, ಇವಾಗಲೂ ಆಡುತ್ತಂತೆ. ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮೈದನಿಗೇನು ಹೋಗಬೇಕಾದ್ರೆ ಕಾಣಿಸುತ್ತಂತೆ, ಯಾವಾಗಲೂ ಪ್ರತಿ ಸಲ ಇಲ್ಲಿ ಕ್ಷೇತ್ರಕ್ಕೆ ಬಂದು ಹೋಗಬೇಕಾದ್ರೆ ಕಾಣಿಸುತ್ತಂತೆ. ಬಟ್ ನನಗೆ ಕಾಣಿಸ್ಲಿಲ್ಲ ಇವತ್ತು, ಅವ್ರಿಗೆ ಕಾಣಿಸುತ್ತಂತೆ, ಅವ್ರಿಗೆ ಕಾಣಿಸಿದೆ ಅಂತ ಬೇರೆ ಹೇಳಿದ್ರು. ಆ್ಯಂಡ್ ಒಂಥರ ಪಾಸಿಟಿವ್ ವೈಬ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವತ್ತಿನ ಬ್ಲಾಗ್. ಸೊ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ಪಾಸಿಟಿವ್ ವೈಬ್ಸ್, ಆ ಒಂದು ದೇವರ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಹೇಳ್ತಾ, ಯಾರೆಲ್ಲ ಕುದೂರು ಸೈಡ್ ಇದ್ದೀರಾ, ಯಾರು ಮಿಸ್ ಮಾಡ್ತೀರಾ, ಬೆಟ್ಟ ಹತ್ತಿ ಬಂದು ಸ್ವಾಮಿ ದರ್ಶನ ಮಾಡಿ, ಏನೇ ಹರಕೆ ಇದ್ರೂ ಹರಿಸ್ಕೊಳ್ಳಿ. ಸ್ವಾಮಿ ಆಗುತ್ತೆ ಅಂತ ಅಂದರೆ ಹೂವು ಕೊಡ್ತಾರೆ, ಆ ಮಶಾಣದ ಗಂಡ್ಲೆ ಹೂವು ಇಕ್ತಾರೆ, ಆ ಹೂವು ಕೊಡ್ತಾರೆ. ಆಗುತ್ತೆ ಅಂದರೆ ಮಾತ್ರ, ಇಲ್ಲಾಂದರೆ ಅವ್ರು ಕೊಡಲ್ವಂತೆ. ನಾನು ಯಾವತ್ತು ಕೇಳ್ಕೊಂಡಿಲ್ಲ. ನಮ್ಮ ಯಜಮಾನರು ನಾನು ಮದುವೆ ಆಗಿ ಬಂದಾಗ ಇಲ್ಲೇ ಕೇಳಿರೋದು. ಆ್ಯಂಡ್ ಅವ್ರಿದಾರಲ್ಲ ಐನೂರು, ಅವರೇ ಬಂದುಬಿಟ್ಟು ನಮಗೆ ನಮ್ಮ ಯಜಮಾನ್ರನ್ನ ತೋರಿಸೆಲ್ಲ ಕೇಳ್ಕೊಂಡಿದ್ರಂತೆ, ಹೆಣ್ಣು ಸಿಗುತ್ತಾ ಅಂತ ನಮ್ಮ ಯಜಮಾನ್ರಿಗೆ. ಹೂವು ಕೊಟ್ಟ ಮೇಲೆ ನಾನು ಸಿಕ್ಕಿದ್ದಂತೆ. ಸೊ ಹಾಗಾಗಿ ನೀವು ಕೇಳಿ. ಖಾಲಿ ಇದು ಮಾಡಿ ಬಿಡಿಸ್ಬಿಟ್ಟಿರ.
ಇದು ಬೆಕ್ಕೇನಾ? ಇದು ಹಾಂ, ಕಾಡಬೇಕು ಅಲ್ವಾ? ಇರು, ವೀಡಿಯೋ ಮಾಡ್ಕೊತೀನಿ. ಹುಲಿ ಚಿರತೆ ಯಪ್ಪ, ಇಲ್ಲಿಂದ ಬರ್ತದೆ ಹುಲಿ ಚಿರತೆ. ಬರಲ್ಲ ರೀ. ನೋಡಿದ್ಯಾ? ಮತ್ತೆ ಅಯ್ಯಪ್ಪ ಹಿಂಗೆ ಹಾಕ್ಸಿದ್ರು ಕರೆಂಟ್ನೆಲ್ಲ ಪಾಪ ದುಡ್ಡಿಸ್ಕೊಂಡು ಮಾಡಲ್ ಪಾಪ ಹೆಂಗೋ ಕಷ್ಟಪಟ್ಟವ್ರೆ. ಎದಕ್ಕೆ ಈ ಥರದ್ದ ಏನೇನು ತರ್ತಾರ ಅವ್ರು ಗ್ರಾನೈಟ್ನ? ಎಲ್ಲಿಂದ? ಅಂಗಡಿನ ಹಂಗೂ ಗೊತ್ತು. ಸುಮ್ಮನೆ ಅರ್ಕೆ ಎತ್ಕೊಂಡಿದ್ರಾ? ಯಾವಯ್ಯ ಕತೆ ಓದ್ತಾರ? ಈಗ ಇಲ್ಲೆಲ್ಲೋ ಜೇನುಗಳು ಬಿದ್ದಿತ್ತವಲ್ಲೇ, ಎಷ್ಟು ದೊಡ್ಡದಿತ್ತು ಗೊತ್ತಾ? ಇಲ್ಲೆಲ್ಲೋ ಬಿದ್ದಿತ್ತು, ನಾನು ನೋಡಿದೆ. ಏನಲ್ಲ ನಡಿ ಓದ್ಬರ್ತದೆ ಅದು. ವರ್ಷ ಬಂದಾಗೆಲ್ಲ ಕಾಣಲೇಬೇಕು ನಮಗೆ. ನಂಗೆ ಕಾಣಲ್ಲ. ನಮಗೆ ಕಾಣಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಹಾವಾ? ವರ್ಷ ಅಲ್ಲೇ ಕಾಣೋದು ಕಳ್ಳ ದೇವಸ್ಥಾನ ತಗೋ. ಅಲ್ಲೇ ಹೋದ ವರ್ಷ ರಾಣಿ ನೀರು ಬಂದಾಗ ಫ್ರೀ ಅಂತ ಹೊಂಟೈತೆ ಒಳಕ್ಕೆ. ದೊಡ್ಡ ಬೆಟ್ಟದಲ್ಲೂ ಆ ಸಂಚಾರ ಆಯ್ತಾ? ಏನಪ್ಪ ಜಾಸ್ತಿ ಹೆಚ್ಚು ಹೊರಗಡೆ ಕೂತಿಲ್ಲ, ಅಲ್ಲೇ ಕಾಣಿಸ್ತಾರೆ. ಕುರಿ ಮುಟ್ಟೆ ಹೊತ್ಕೊಂಡು ನಡೆಯೋದೇ ಇರೋದು. ಕೈ ಹಿಡ್ಕೊಳಂಗಿಲ್ಲ, ಸೊಂಟನೂ ಹಿಡ್ಕೊಳಂಗಿಲ್ಲ. ಮಾಮ ತಕೋಗೆ, ಮಾಮ ತಕೋಗೆ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಯಾರೆಲ್ಲ ನೋಡಿದ್ರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋಸ್ಗಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಂದ ನೆಕ್ಸ್ಟ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.